ಎಲ್ಲರಿಗೂ ನಮಸ್ಕಾರ. ನೋಡಬನ್ನಿ ಜಪಾನ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಒಂದು ಈವೆಂಟ್ಗೆ ಬಂದಿದ್ದೀನಿ. ಜಪಾನ್ನಲ್ಲಿ ಸ್ಪ್ರಿಂಗ್ ಹಾಗೆ ಸಮ್ಮರ್ ಶುರು ಆಗ್ತಿದ್ದಾಗೆ ಬಹಳಷ್ಟು ಈವೆಂಟ್ಸ್ಗಳನ್ನ ಮಾಡ್ತಾರೆ. ಪ್ರತಿ ವಾರ್ಡ್ನವರು ಕೂಡ ಒಂದೊಂದು ದಿನ ಈ ಈವೆಂಟ್ಸ್ಗಳನ್ನ ಹಮ್ಮಿಕೊಂಡಿರ್ತಾರೆ. ಈ ಈವೆಂಟಲ್ಲಿ ಏನೇನೆಲ್ಲ ಇರುತ್ತೆ, ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಸೊ ಇಲ್ಲೂ ಬಹಳಷ್ಟು ಫುಡ್ ಸ್ಟಾಲ್ಸ್ ಹಾಗೆ ಮಕ್ಕಳಿಗೆ ಆ್ಯಕ್ಟಿವಿಟೀಸ್, ಸ್ಟೇಜ್ ಪರ್ಫಾರ್ಮೆನ್ಸ್ ಇದೆಲ್ಲ ಇರುತ್ತೆ. ಮೇನ್ಲಿ ಮಕ್ಕಳಿಗೋಸ್ಕರ, ಮಕ್ಕಳು ಎಂಜಾಯ್ ಮಾಡಲಿ ಅಂತ ಹೇಳಿ ಈ ಈವೆಂಟ್ಸ್ಗಳನ್ನ ಹಮ್ಮಿಕೊಂಡಿರ್ತಾರೆ. ಇಲ್ಲಿ ಓರಿಗಾಮಿ ಪಿನ್ವಿಲ್ ಆರ್ಟ್ನ ತೋರಿಸ್ಕೊಡ್ತಾ ಇದ್ದಾರೆ. ಜಪಾನ್ ಓರಿಗಾಮಿ ಆರ್ಟ್ಗೆ ತುಂಬ ಫೇಮಸ್. ಇದ್ರ ಬಗ್ಗೆನೂ ನಾನೊಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಮಕ್ಕಳಿಗೆ ಕೀ ಬಂಚ್ ಮಾಡ್ಕೊಳ್ಳೋ ಆ್ಯಕ್ಟಿವಿಟಿಯನ್ನು ಇಲ್ಲಿ ಮಾಡಿಸ್ತಾ ಇದ್ದಾರೆ. ಮಕ್ಕಳಿಗೆ ಇಷ್ಟ ಆಗೋ ಕೆಲವೊಂದು ಕಾರ್ಟೂನ್ ಕ್ಯಾರೆಕ್ಟರ್ ಪಿಕ್ಚರ್ಸ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಸೊ ಮಕ್ಕಳು ಬಂದು ಅವ್ರಿಗೆ ಯಾವ ಕಾರ್ಟೂನ್ ಕ್ಯಾರೆಕ್ಟರ್ ಇಷ್ಟ ಆ ಪಿಕ್ಚರ್ನ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಜೊತೆ ಈ ರೀತಿ ಪ್ಲಾಸ್ಟಿಕ್ ಶೀಟ್ನ ಕೂಡ ಕೊಟ್ಟಿರ್ತಾರೆ. ಕಾರ್ಟೂನ್ ಪಿಕ್ಚರ್ನ ಕೆಳಗೆ ಹಿಡ್ಕೊಂಡು ಪ್ಲಾಸ್ಟಿಕ್ ಶೀಟ್ ಮೇಲೆ ಸ್ಕೆಚ್ ಪೆನ್ ಯೂಸ್ ಮಾಡಿಕೊಂಡು ಟ್ರೇಸ್ ಮಾಡಬೇಕಾಗತ್ತೆ. ಎಲ್ಲ ಮಕ್ಕಳು ತಮ್ಮ ತಂದೆ ತಾಯಿ ಜೊತೆ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಕಲರಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಸೊ ಕಲರ್ ಎಲ್ಲ ಮಾಡಾದ್ಮೇಲೆ ಆ ಪ್ಲಾಸ್ಟಿಕ್ ಶೀಟ್ನ ಅವ್ರಿಗೆ ತೊಗೊಂಡು ಹೋಗಿ ಕೊಟ್ಟರೆ ಓವನಲ್ಲಿ ಇಟ್ಬಿಟ್ಟು ಶ್ರಿಂಕ್ ಮಾಡಿ ಪ್ರೆಸ್ ಮಾಡಿ ನೀಟಾಗಿ ಕೊಡ್ತಾರೆ. ನೋಡೋದಕ್ಕೆ ಈ ರೀತಿ ಇರುತ್ತೆ. ಇದಾದ ನಂತರ ಅಲ್ಲೇ ಕಲರ್ ದಾರಗಳನ್ನ ಇಟ್ಟಿರ್ತಾರೆ. ಮಕ್ಕಳಿಗೆ ಯಾವ ಕಲರ್ ದಾರ ಇಷ್ಟನೋ ಆ ದಾರನ ತಗೊಂಡು ಟೈ ಮಾಡಿಕೊಂಡು ಹೋಗ್ಬೋದು. ನೆಕ್ಸ್ಟು ಇಲ್ಲಿ ಟೋಕ್ಯೋ ಫೈರ್ ಡಿಪಾರ್ಟ್ಮೆಂಟ್ ಅವರು ಒಂದು ಆ್ಯಕ್ಟಿವಿಟಿನ ಮಾಡಿಸ್ತಿದ್ದಾರೆ. ಫೈರ್ ಫೈಟರ್ ಆಗಿ ಡ್ರೆಸ್ ಹಾಕ್ಕೊಂಡು ಫೈರ್ ಇಂಜಿನ್ ಮುಂದೆ ನಿಲ್ಲಿಸ್ಕೊಂಡು ನಿಮ್ಮ ಮಕ್ಕಳ ಫೋಟೋನ ತಕ್ಕೋಬೋದು. ವ್ಯಾನ್ ಒಳಗೆ ಕೂಡ ಕೂರಿಸಿ ಫೋಟೋ ತಕ್ಕೋಬೋದು. ಹಾಗೆ ಇಲ್ಲಿ ECFA ಟ್ರೈನಿಂಗ್ ನಡೀತಾ ಇದೆ. ECFA ಅಂತ ಹೇಳಿದ್ರೆ ಎಮರ್ಜೆನ್ಸಿ ಕೇರ್ ಫಸ್ಟ್ ಏಡ್ ಟ್ರೈನಿಂಗ್ ಅಂತ ಹೇಳಿ ಇದನ್ನು ಮಕ್ಕಳಿಗಾಗಿ ಹೇಳ್ಕೊಡ್ತಾರೆ. ಪುಟ್ ಮಕ್ಕಳಿರ್ಬೋದು, ಅವರಿಗೆ ಅರ್ಥ ಆಗತ್ತೋ ಇಲ್ವೋ ಅನ್ನೋದಕ್ಕಿಂತ ಈ ರೀತಿ ಎಮರ್ಜೆನ್ಸಿಗಳಲ್ಲಿ ಏನು ಮಾಡ್ತಾರೆ ಅನ್ನೋ ಅರಿವಾದರೂ ಮಕ್ಕಳಿಗೆ ಬರುತ್ತೆ. ಹಾಗೆ ಪ್ಯಾನಿಕ್ ಆಗ್ದಲೇ ಏನು ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಅವರಿಗೆ ಅರ್ಥ ಆಗುತ್ತೆ. ಸೊ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ತಾರೆ. ಸೊ ಪ್ರತಿಯೊಂದು ಮಗುಗೂ ನೀಟಾಗಿ ಒಂದು 5 ನಿಮಿಷ ಎಕ್ಸ್ಪ್ಲೈನ್ ಮಾಡಿ ಹೇಗೆ ಮಾಡಬೇಕು ಸ್ಟೆಪ್ಸ್ನ ಅಂತ ಎಲ್ಲ ಅವ್ರ ಕೈಲೇ ಮಾಡಿಸಿ ಹೇಳ್ಕೊಡ್ತಾರೆ. ಡಿಸಾಸ್ಟರ್ ಟೈಮಲ್ಲಿ ಕೂಡ ಈ ಟ್ರೈನಿಂಗ್ಗಳು ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆದರೆ ಏನು ಮಾಡಬೇಕು ಅನ್ನೋದನ್ನು ಮಕ್ಕಳಿಗೆ ಟ್ರೈನ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಹೇಳ್ಕೊಟ್ಟಾದ ನಂತರ ಮಕ್ಕಳಿಗೆ ಚಿಕ್ಕದಾಗಿ ಒಂದು ಇರೇಸರ್ ಅಥವಾ ಕಲರಿಂಗ್ ಶೀಟ್ನ ಗಿಫ್ಟಾಗಿ ಕೊಡ್ತಾರೆ, ಮಕ್ಕಳನ್ನ ಖುಷಿ ಪಡಿಸೋದಕ್ಕೋಸ್ಕರ. ಬಹಳಷ್ಟು ಫುಡ್ ಸ್ಟಾಲ್ಸ್ಗಳನ್ನ ಹಾಕಿರ್ತಾರೆ. ಎಲ್ರಿಗೂ ಅವ್ರಿಗೆ ಏನು ಫುಡ್ ಇಷ್ಟ ಆಗುತ್ತೋ ಆ ಫುಡ್ಡು ಮತ್ತು ಡ್ರಿಂಕ್ಸ್ನ ತೊಗೊಂಡು ಫ್ಯಾಮಿಲಿ ಜೊತೆ ಕೂತ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ. ಇದು ಗಚ್ಚಾ ಮೆಷಿನ್ ಅಂತ ಹೇಳ್ತಾರೆ. ಕಾಯಿನ್ ಹಾಕಿ ರ್ಯಾಂಡಮ್ ಆಗಿ ಒಂದು ಗಿಫ್ಟ್ನ ತಗೊಳ್ಳೋವಂಥದ್ದು. ಇದಾದ ನಂತರ ಇನ್ನೊಂದು ಇಲ್ಲಿ ಆ್ಯಕ್ಟಿವಿಟಿ ನಡೀತಾ ಇದೆ. ಮರದ ಪೀಸ್ಗಳನ್ನ ಇಟ್ಕೊಂಡು ಈ ಆ್ಯಕ್ಟಿವಿಟಿನ ಮಾಡೋದು. ಇಲ್ಲಿ ತುಂಬಾ ಮರದ ಪೀಸಸ್ಸು ಹಾಗೆ ಸುತ್ತಿಗೆ ಮತ್ತು ಗ್ಲೂ, ಕಲರ್ ಪೆನ್ಸಿಲ್ಸು ಎಲ್ಲನೂ ಇಟ್ಟಿರ್ತಾರೆ. ಮಕ್ಕಳ ಕ್ರಿಯೇಟಿವಿಟಿಗೆ ತಕ್ಕ ಹಾಗೆ ಅವರಿಗೆ ಹೇಗೆ ಬೇಕೋ ಆ ಮರದ ಪೀಸ್ಗಳನ್ನ ಉಪಯೋಗಿಸ್ಕೊಂಡು ಡಿಸೈನ್ ಮಾಡಿ ತೊಗೊಂಡು ಹೋಗ್ಬೋದು ಮನೆಗೆ. ಮನೇಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾ ಅಥವಾ ಮಕ್ಕಳಿಗೂ ಮೊಬೈಲ್ ತೋರಿಸ್ತಾ ಸಮಯವನ್ನು ಹಾಳು ಮಾಡಿದೆ. ಇಲ್ಲಿ ಈ ಥರ ಈವೆಂಟ್ಸ್ಗಳಲ್ಲಿ ಮಕ್ಕಳು ಮತ್ತು ಅಪ್ಪ ಅಮ್ಮ ಇಬ್ಬರೂ ಕೂತ್ಕೊಂಡು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಇವರಿಬ್ಬರು 2 ಗಂಟೆಗಳ ಕಾಲ ತಗೊಂಡು ಈ ಮಾಡೆಲ್ನ ಕ್ರಿಯೇಟ್ ಮಾಡಿದ್ರಂತೆ. ಮಕ್ಕಳ ಪರ್ಫಾರ್ಮೆನ್ಸಸ್ಸು ಕೂಡ ಪ್ಯಾರಲಲ್ ಆಗಿ ಸ್ಟೇಜ್ ಮೇಲೆ ನಡೀತಾನೆ ಇರುತ್ತೆ. ಇದು ಜಾಪನೀಸ್ನ ಶೇವ್ಡ್ ಐಸ್ ಕ್ರೀಮ್. ಇದಕ್ಕೆ ಕಾಕಿಗೋರಿ ಅಂತ ಹೇಳಿ ಕರೀತಾರೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಇದೇ ಇವೆಂಟ್ನ ಮತ್ತೊಂದು ಪಾರ್ಟ್ನೊಟ್ಟಿಗೆ ಸಿಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.